ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನ. ಇನ್ನೇನು ಗಣಪತಿ ಹಬ್ಬ ಸಮೀಪಿಸ್ತಾ ಇದೆ. ಹೀಗಾಗಿ ಇಂದಿನ ಸಂಚಿಕೆಯಲ್ಲಿ ಗಣೇಶನ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ಕುರಿತಾಗಿ ತಿಳಿಸಿಕೊಡಲು ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವಿದ್ವಾನ್ ಶ್ರೀನಿಧಿ ಹೊಳ್ಳ ಗುರೂಜಿ ಅವರು. ಶ್ರೀಯುತರು ಪ್ರಖ್ಯಾತ ಜ್ಯೋತಿಷಿಗಳು ಹಾಗೂ ಮಾಂತ್ರಿಕರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರೂಜಿ, ಮೊದಲಿಗೆ ಈ ಗಣಪತಿಗೆ ಪ್ರಥಮವಾಗಿ ಪೂಜೆಯನ್ನು ಅರ್ಪಿಸೋದು ಯಾಕೆ ಅಂತ? ಗಣಪತಿಗೆ ವಿಶೇಷವಾಗಿ ಯಾಕೆ ಮೊದಲ ಪ್ರಾಮುಖ್ಯತೆ ಅಂತ ಕೇಳಿದರೆ, ಅದಕ್ಕೆ ಸುಮಾರಷ್ಟು ಕಥೆಗಳಿದ್ದಾವೆ ಸನಾತನ ಹಿಂದೂ ಧರ್ಮದಲ್ಲಿ ಅಥವಾ ಗಣಪತಿ ಪುರಾಣದಲ್ಲಿ ಅಥವಾ ಹಲವಾರು ಪುರಾಣಗಳಲ್ಲಿ ಹಲವಾರು ಕಥೆಗಳನ್ನು ಉಲ್ಲೇಖ ಮಾಡಿದ್ದಾರೆ. ಅದರಲ್ಲಿ ಕೆಲವೊಂದನ್ನು ನಾವು ಚಿಂತನೆ ಮಾಡ್ತಾ ಹೋಗುವ. ಹೀಗೆ ಜಗತ್ತಿನ ಸೃಷ್ಟಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಗಣಪತಿ ಒಬ್ಬೊಬ್ಬರಿಗೊಂದೊಂದು ಕೆಲಸವನ್ನು ಕೊಡ್ತಾ ಇರ್ತಾನೆ. ಏನೇನು ಕೆಲಸ ಅಂತ ಕೇಳಿದ್ರೆ, ಬ್ರಹ್ಮನಿಗೆ ನೀನು ಸೃಷ್ಟಿಕ್ರಿಯೆಯನ್ನು ಮಾಡು, ಹಾಗೆ ವಿಷ್ಣುವಿಗೆ ಅದನ್ನು ನೀನು ಪಾಲಿಸು, ಅಂದರೆ ಅದನ್ನು ನೀನು ಮೇಂಟೈನ್ ಮಾಡು ಅಂತ. ಹಾಗೆ ಈ ಈಶ್ವರನಿಗೆ ಪಾಪವನ್ನು ನಾಶ ಮಾಡುವಂಥದ್ದು ಈ ಕೆಲಸಗಳನ್ನು ಕೊಡ್ತಾನೆ. ಈ ಕೆಲಸಗಳನ್ನೆಲ್ಲ ಕೊಟ್ಟಾಗ ಸೃಷ್ಟಿಯ ವಿಷಯದಲ್ಲಿ ಎಲ್ಲ ಕೆಲಸ ಆಯಿತು. ಈಗ ಗಣಪತಿ ಎಲ್ಲರಿಗೂ ಕೆಲಸವನ್ನು ವಹಿಸಿದ್ದಾಯಿತು. ಗಣಪತಿಗೆ ಈಗ ಬ್ರಹ್ಮನಿಗೊಂಡು ಈ ಬ್ರಹ್ಮ ಎಲ್ಲ ಮಾಡುವಂಥದ್ದೆಲ್ಲ, ಅದಕ್ಕೆ ಏಕೆ ಬ್ರಹ್ಮನಿಗೆ ಪೂಜೆ ಇಲ್ಲ ಅಂತ ಹೇಳಿದ್ರೆ ಅವ್ನು ಮಾಡುವಂಥ ಒಂದೊಂದು ಪುರಾಣವನ್ನು ಓದಿದರೆ ಆಗ ಏನಕ್ಕೆ ಇಲ್ಲ ಅನ್ನುವಂಥದ್ದು ಗೊತ್ತಾಗ್ತದೆ. ಹಾಗೆ ಬ್ರಹ್ಮದೇವರು ಸೃಷ್ಟಿಯ ವಿಷಯದಲ್ಲಿ ತುಂಬ ಜಿಜ್ಞಾಸೆಯನ್ನು ಹೊಂತಾರೆ. ನನಗೆ ಹೆಂಗೆ ಮಾಡಬೇಕು, ಸೃಷ್ಟಿ ಹೇಗೆ ಮಾಡೋದು. ಈಗ ನೀವು ಹೇಗೆ ಮಾತಾಡ್ತೀವಿ ಹಾಗೆ ಗಣಪತಿ ಮತ್ತು ಬ್ರಹ್ಮದೇವರು ಮಾತಾಡ್ತಾ ಕೂತಿರ್ತಾರೆ. ಇಲ್ಲ, ನನಗೆ ಸೃಷ್ಟಿ ಹೇಗೆ ಮಾಡೋದು ಗೊತ್ತಿಲ್ಲ, ಇದ್ರ ಬಗ್ಗೆ ಗಂಧ ಗಾಳಿ ಗೊತ್ತಿಲ್ಲ, ನನಗೆ ಹೇಗೆ ಶುರು ಮಾಡೋದು, ಹೇಗೆ ಏನು ಮಾಡೋದು ಅಂಥೇಳಿ ಚಿಂತಾಕ್ರಾಂತನಾಗಿ ಕೂತಿರುವಂಥ ಸಂದರ್ಭದಲ್ಲಿ ಗಣಪತಿ ತನ್ನ ಶ್ವಾಸದಿಂದ ಅಂದರೆ ಮೂಗಿನಿಂದ ಬ್ರಹ್ಮದೇವರನ್ನು ಹೃದಯ ಭಾಗದಲ್ಲಿ ತೊಗೊಂಡಿಟ್ಕೊಂಡು ಬಿಡ್ತಾರೆ. ಅಲ್ಲಿ ಅನೇಕವಾಗಿರ್ತಕ್ಕಂತಹ ಬ್ರಹ್ಮಾಂಡಗಳಿರ್ತದೆ. ಆ ಬ್ರಹ್ಮಾಂಡದಲ್ಲಿ ಒಂದನ್ನು ಹೊಡಿತಾರಂತೆ. ಹೊಡೆದಾಗ ಅದರಲ್ಲಿ ಸೃಷ್ಟಿ ಎಲ್ಲ ಕಾಣಿಸ್ತದಂತೆ. ಹೇಗಿದೆ ಈ ಜೀವರಾಶಿಗಳು, ಹೇಗಿದೆ, ಏನು ಎತ್ತ ಒಂದು ನೋಡಿದಾಗ ಆಗ್ತದಂತೆ. ಹಾಗೆ ಅದನ್ನು ತೆಗೆದು ಆ ರೀತಿಯಾಗಿರ್ತಕ್ಕಂಥ ಬ್ರಹ್ಮಾಂಡಗಳು ಸುಮಾರಷ್ಟು ಇರ್ತದಂತೆ. ಹಾಗಾಗಿ ಒಂದನ್ನು ಒಡೆದು ನೋಡಿದಾಗ ಆ ಚಿಂತನೆಗಳೆಲ್ಲ ಆಗ ಬ್ರಹ್ಮದೇವರಿಗೆ ಅರ್ಥ ಆಗ್ತದಂತೆ. ಆಮೇಲೆ ನಂತರದಲ್ಲಿ ಅಲ್ಲಿಂದ ಹೊರಗಡೆ ಬರಬೇಕು ಅಥವಾ ಒಳಗಡೆ ಇರಬೇಕು ಅನ್ನುವಂಥ ಚಿಂತನೆನೇ ಅವ್ರಿಗೆ ಗೊತ್ತಿರೋದಿಲ್ಲ. ಆ ಸಂದರ್ಭದಲ್ಲಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಹೊರಗಡೆ ಬಂದು, ಆ ನಂತರದಲ್ಲಿ ಹೊರಗಡೆ ಬಂದ ನಂತರ ಅಲ್ಲಿರುವಂಥ ದಿಗ್ಭ್ರಮೆ ಆಗಿ ಏನು ಮಾಡೋದು ಏನೋ ಆಮೇಲೆ ಆ ವಿಚಾರಗಳೆಲ್ಲ ಅವರಿಗೆ ಗೊತ್ತಾಗ್ತದೆ. ಯಾಕಂದರೆ ಬ್ರಹ್ಮಾಂಡದ ದರ್ಶನ ಆದಾಗ ಬ್ರಹ್ಮದೇವರಿಗೆಲ್ಲ ಗೊತ್ತಾಗಿ ಅವರ ಕೆಲಸಗಳನ್ನು ಮಾಡ್ತಾ ಹೋಗ್ತಾರೆ. ತದನಂತರದಲ್ಲಿ ಅವನಿಗೇನಾಗ್ಬಿಡ್ತದೆ, ಈ ಕೆಲಸ ಅಲ್ಲ, ಆರಾಮಾಗಿ ನಾನು ಮಾಡ್ಬೋದು, ನನಗೆಲ್ಲ ಗೊತ್ತಾಯ್ತಲ್ಲ ಅಂಥೇಳಿ ಕೇರ್ಲೆಸ್ಸಿಂದ ಎಂತ ಮಾಡ್ತಾನೆ ಬ್ರಹ್ಮದೇವ, ಹೇಗೆಗೋ ಸೃಷ್ಟಿ ಮಾಡಲಿಕ್ಕೆ ಶುರು ಮಾಡ್ತಾನೆ. ಅದರಲ್ಲಿ ಸೃಷ್ಟಿ ಮಾಡಿದಂಥ ಜೀವಿಗಳು ಒಂದು ಬ್ರಹ್ಮನನ್ನು ಪರ್ಚುತ್ತದಂತೆ, ಇನ್ನು ಕೆಲವೊಂದು ಬ್ರಹ್ಮನಿಗೆ ತೊಂದರೆಗಳನ್ನು ಕೊಡ್ತದಂತೆ, ಇನ್ನು ಕೆಲವೊಂದು ತುಂಬ ಸಮಸ್ಯೆಗಳನ್ನು ಮಾಡಿಬಿಡ್ತದೆ. ಇದರಿಂದ ನೊಂದುಬಿಟ್ಟು ಗಣಪತಿ ಏನು ಮಾಡ್ತಾನೆ ಅಂತ ಕೇಳಿದರೆ, ಬ್ರಹ್ಮದೇವ ಮತ್ತೆ ಗಣಪತಿ ಹತ್ರ ಹೋಗ್ತಾನೆ. ಯಾಕೆ ಈ ರೀತಿ ಆಯಿತು ಅಂತ. ನಿನಗೆ ವಸ್ತುನಿಷ್ಠೆ ಅಂತ ಹೇಳಿದರೆ ನೀನು ಮಾಡುವಂಥ ಕೆಲಸದ ಮೇಲೆ ನಂಬಿಕೆ ಇಟ್ಟು ಮಾಡು, ನಂತರದಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಅನುಷ್ಠಾನಾದಿಗಳನ್ನು ಮಾಡು ಅಂತ ಹೇಳಿದಾಗ ಆ ಅನುಷ್ಠಾನಾದಿಗಳನ್ನು ಮಾಡಿ ಆದಮೇಲೆ ಗಣಪತಿ ಏನು ಮಾಡ್ತಾನೆ ಅಂತ ಕೇಳಿದರೆ ಆ ಬ್ರಹ್ಮದೇವ ಸೃಷ್ಟಿಕ್ರಿಯೆಗಳನ್ನು ಸರಿಯಾಗಿ ಮಾಡ್ಕೊಂಡು ಹೋಗ್ತಾನೆ ಅನ್ನುವಂಥದ್ದು. ಇನ್ನೊಂದು ಮಜಲಿನಲ್ಲಿ ನೋಡುವಾಗ ಈ ಪಾರ್ವತಿ ಸ್ನಾನ ಎಲ್ಲ ನಮಗೆಲ್ಲ ಗೊತ್ತಿರುವಂಥದ್ದು. ಪಾರ್ವತಿ ಸ್ನಾನ ಮಾಡುವಂಥ ಸಂದರ್ಭದಲ್ಲಿ ಗಣಪತಿಯ ಮುಖವನ್ನು ಕಡಿದು ಆ ಸಂದರ್ಭದಲ್ಲೂ ಪಾರ್ವತಿ ಏನು ಮಾಡ್ತಾಳೆ ಅಂತ ಕೇಳಿದರೆ ಕೇಳ್ತಾಳೆ, ನನ್ನ ಮಗನಿಗೆ ಪೂಜೆ ಆಗಬೇಕು ಪ್ರಥಮವಾಗಿ. ಅದನ್ನು ವಿಸ್ತಾರವಾಗಿ ನೋಡೋದು ಬೇಡ, ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಇನ್ನೊಮ್ಮೆ ಶಿವನು ಈ ತ್ರಿಪುರ ಪಟ್ಟಣ ಅನ್ನುವಂಥದ್ದು ಒಂದಿರ್ತದೆ. ಆ ತ್ರಿಪುರ ಪಟ್ಟಣಕ್ಕೆ ರಾಕ್ಷಸರ ಯುದ್ಧ ಮಾಡಲಿಕ್ಕೆ ಹೋಗಬೇಕಾದ್ರೆ ಶಿವನೇ ಒಂದು ರೂಲ್ಸ್ ಮಾಡಿರೋದು, ಯಾವುದು ಗಣಪತಿಗೆ ಪ್ರಥಮ ಪೂಜೆ ಆಗಬೇಕು ಅಂತ. ಯಾಕಂದರೆ ಅವನಲ್ಲಿ ಅಷ್ಟು ಶಕ್ತಿಗಳು, ಅಷ್ಟು ವಿದ್ಯೆ, ಅಷ್ಟು ಜ್ಞಾನ ಅನ್ನುವಂಥದ್ದು ಇರ್ತದೆ. ಅದಕ್ಕೆ ಪ್ರಥಮ ಪೂಜಿತ. ಅವನ ಹೆಸರೇನು ವಿಘ್ನ ವಿನಾಯಕ. ವಿಘ್ನ ಬರಬಾರ್ದು ಅಂತ ಹೇಳಿದರೆ ಅವನನ್ನು ಪೂಜೆ ಮಾಡಬೇಕು ಅಂತೇಳಿ. ಅದಕ್ಕೆ ನಾವು ಯಾವುದೇ ಕೆಲಸ ಮಾಡಲಿಕ್ಕಿಂತ ಮುಂಚಿತವಾಗಿಯೇ ವಿಘ್ನ ಬರಬಾರ್ದು ಅಂತ ಪೂಜೆ ಮಾಡ್ತೇವೆ ಹೊರತು ಪೂಜೆ ಆದಮೇಲೆ ವಿಘ್ನ ವಿನಾಯಕನನ್ನು ಪೂಜೆ ಮಾಡೋದಿಲ್ಲ. ಹಾಗಾಗಿ ವಿಘ್ನರಾಜನಿಗೆ ಪ್ರಥಮ ಪೂಜಿತ ಅಂತ ಹೇಳಿ ಆ ಪ್ರಥಮ ಪೂಜಿತನ ಪೂಜೆಯನ್ನು ಮಾಡ್ದಲೇ ಶಿವ ಏನು ಮಾಡ್ತಾನೆ, ತ್ರಿಪುರ ಪಟ್ಟಣಕ್ಕೆ ರಾಕ್ಷಸರನ್ನು ಸಂಹಾರ ಮಾಡಲಿಕ್ಕೆ ಹೋಗ್ತಾನೆ. ಆದರೆ ಅವನೇ ಮಾಡಿದಂಥದ್ದು, ಇದು ಆದೇಶ ಮಾಡಿದಂಥದ್ದು ಶಿವನೇ. ಹೋಗುವಂಥ ಸಂದರ್ಭದಲ್ಲಿ ಗಣಪತಿಯನ್ನು ಆರಾಧನೆ ಮಾಡುವಂಥದ್ದು ಮರ್ತು ಹೋಗಿಬಿಡ್ತದೆ. ಆ ಸಂದರ್ಭದಲ್ಲಿ ಅಲ್ಲಿ ಸೋಲನ್ನು ಅನುಭವಿಸುವಂಥದ್ದು ಆಗ್ತದೆ. ಆಮೇಲೆ ಅವನಿಗೆ ನೆನಪಾಗಿ ಮತ್ತೆ ಗಣಪತಿಯನ್ನು ಆರಾಧನೆ ಮಾಡಿ ಮತ್ತೆ ಈಶ್ವರನ ಏನಾಗ್ತಾನೆ ಅಂತ ಕೇಳಿದರೆ ಜಯಶಾಲಿ ಆಗ್ತಾನೆ ಅಂತ ಹೇಳಿ ಒಂದು ಮಜಲಿನಲ್ಲಿ. ಹಾಗೆ ಇನ್ನೊಂದೇನು ಅಂತ ಕೇಳಿದರೆ, ಯಮರಾಜನ ಆಸ್ಥಾನದಲ್ಲಿ ಇರುವಂಥ ನೃತ್ಯ ಕಾರ್ಯಕ್ರಮಗಳೆಲ್ಲ ಶುರು ಆದಾಗ
ಅದರಲ್ಲಿ ಯಮರಾಜನಿಗೆ ಒಂದು ನೃತ್ಯ ಕಾರ್ಯಕ್ರಮದಲ್ಲಿ ಒಂದು ಸ್ತ್ರೀಯ ಮೇಲೆ ತುಂಬ ವ್ಯಾಮೋಹ ಉಂಟಾಗ್ಬಿಡ್ತದೆ. ಅದರಿಂದ ಒಬ್ಬ ರಾಜ ಹುಟ್ಟುತ್ತಾನೆ, ಅಲ್ಲ ಅದರಿಂದ ಒಬ್ಬ ರಾಕ್ಷಸ ಹುಟ್ಟುತ್ತಾನೆ. ಆ ರಾಕ್ಷಸ ಏನು ಅಂತ ಕೇಳಿದರೆ ತುಂಬ ಕ್ರೂರಿ, ತುಂಬ ಅಗ್ನಿತತ್ವ. ಕಣ್ಣನ್ನು ಹೀಗೆ ನೋಡಿದರೆ ಕಣ್ಣಿನಿಂದ ಬೆಂಕಿಯ ಚೆಂಡುಗಳೆಲ್ಲ ಉದುರುವಂಥದ್ದು, ಆಮೇಲೆ ಅವನು ಹೋಗುವಂಥ ಜಾಗದಲ್ಲಿ ಎಲ್ಲ ಭಾಗಗಳೆಲ್ಲ ಸುಟ್ಟು ಹೋಗುವಂಥದ್ದು. ಹಾಗೆ ಅವನ ಹೆಸರೇನು ಅಂತ ಕೇಳಿದರೆ ಅನಲಾಸುರ ಅಂತ ಹೇಳಿ. ಹಾಗೆ ಎಲ್ಲರೂ ಹೆದರ್ಕೊಂಡು ಬಿಡ್ತಾರೆ. ಒಂದು ನೃತ್ಯಕಿಯ ಮೇಲೆ ಅವನ ಮೋಹಿಸಿ ಅದರಿಂದ ಯಮನಿಂದ ಹುಟ್ಟಿದಂಥ ಈ ಅನಲಾಸುರ ಅಂತ ಹೇಳಿ. ಅನಲ ಅಂತ ಹೇಳಿದರೆ ಆ ಬೆಂಕಿಯ ಚೆಂಡು, ಬೆಂಕಿಗಳು ಅಂತೇಳಿ ಹೋದ ಜಾಗ ಎಲ್ಲ ಸುಟ್ಕೊಂಡು ಹೋಗ್ತದೆ. ಆಗ ಗಣಪತಿ ಬರ್ತಾನಂತೆ. ಬಾಲಗಣಪತಿಯನ್ನು ಎಲ್ಲರೂ ಸ್ತುತಿಸ್ತಾರಂತೆ. ಬಾಲಗಣಪತಿ ಈ ಕಷ್ಟದಿಂದ ನಮ್ಮನ್ನು ಪಾರು ಮಾಡುವಂತ. ಆ ಗಣಪತಿ ಬಾಲರೂಪದಲ್ಲಿ ಬಂದು ಆ ಅನಲಾಸುರನನ್ನು ಸಂಹಾರ ಅಂದರೆ ಭಕ್ಷಣೆ ಮಾಡಿಬಿಡ್ತಾನಂತೆ. ಆ ಭಕ್ಷಣೆ ಮಾಡಿದ ತಕ್ಷಣ ಏನಾಗ್ಬಿಡ್ತದೆ, ತುಂಬ ಪ್ರಕೋಪಗಳು ಉಂಟಾಗುವಂಥದ್ದು. ಹಾಗೆ ಗಣಪತಿ ಆ ಹೀಟನ್ನು ತಡಿಲಿಕ್ಕಾಗ್ದಲ್ಲ ಕೆಳಗಡೆ ಬಿದ್ದೋಗುವಂಥದ್ದು. ಎಲ್ಲರಿಗೂ ಗೊತ್ತಿದ್ದವ್ರು ಏನು ಮಾಡ್ತಾರೆ, ಶ್ರೀಗಂಧವನ್ನು ಮೊದಲು ಹಚ್ಚುತ್ತಾರೆ, ಆದರೂ ಅವನು ತಂಪಾಗೋದಿಲ್ಲ. ಆಮೇಲೆ ವರುಣದೇವ ಮಳೆಯನ್ನು ಸುರಿಸ್ತಾನಂತೆ, ಆದರೂ ತಂಪಾಗೋದಿಲ್ಲ. ಮತ್ತು ಇನ್ನು ಕೆಲವರು ಚಂದ್ರನನ್ನು ಪ್ರಾರ್ಥನೆ ಮಾಡಿ ಚಂದ್ರನನ್ನೇ ತಲೆಯಲ್ಲಿಡ್ತಾರಂತೆ, ಆದರೂ ಆಗೋದಿಲ್ಲ. ಆಮೇಲೆ ಕಾಲು ಭಾಗಕ್ಕೆ ಇಡ್ತಾರಂತೆ, ಆದರೂ ಆಗೋದಿಲ್ಲ ಅಂತ. ಆಗ ಕಾಶ್ಯಪ ಮಹರ್ಷಿಗಳು ಬರ್ತಾರಂತೆ. ಕಾಶ್ಯಪ ಮಹರ್ಷಿಗಳು ಬಂದು ಇದು ಯಾವುದು ಆಗೋದಿಲ್ಲ ನೀವು ಮಾಡಿದರೆ ಅಂತ ಹೇಳಿ ಒಂದು 21 ಗರಿಕೆಯನ್ನು ಕಿತ್ಕೊಂಡು ಬಂದು ಆ 21 ಗರಿಕೆಯಿಂದ ಪ್ರಾರ್ಥನೆ ಮಾಡಿ ತಲೆ ಮೇಲೆ ಇಡ್ತಾರಂತೆ. ಆಗ ಗಣಪತಿ ಶಾಂತ ಸ್ವರೂಪಕ್ಕೆ ಬರ್ತಾನಂತೆ. ಅವನಲ್ಲಿರುವಂಥ ದೇಹದ ಅಗ್ನಿಯ ಏನಿದೆ ಅವೆಲ್ಲವೂ ಹೋಗಿಬಿಡ್ತದೆ ಅಂತ ಹೇಳಿ. ಹಾಗೆ ಗಣಪತಿಗೆ 2 ಹೆಸರುಗಳು ಉಂಟು. ಒಂದು ವಿಘ್ನಕರ್ತಾರಃ, ಇನ್ನೊಂದು ವಿಘ್ನಹರ್ತಾರಃ ಅಂತ ಹೇಳಿ. ಕಲೋ ದುರ್ಗಾ ವಿನಾಯಕೋ ಅನ್ನುವಂತಹ ಒಂದು ವಾಕ್ಯ ಕಲಿಯುಗದಲ್ಲಿ ಶೀಘ್ರಾತಿ ಶೀಘ್ರವಾಗಿ ಫಲ ಕೊಡುವಂಥದ್ದು ಗಣಪತಿ ಮತ್ತು ದುರ್ಗಿ. ಹಾಗೆ ಈ ವಿಘ್ನಕರ್ತಾರ ವಿಘ್ನಹರ್ತಾರ ಅಂತ ಹೇಳಿದರೆ ಯಾರು ಈ ಪ್ರಥಮ ಪೂಜಿತನಾಗಿರ್ತಕ್ಕಂಥ ಮಹಾಗಣಪತಿಗೆ ಮೊದಲ ಪೂಜೆಯನ್ನು ಮಾಡುವುದಿಲ್ಲ, ಹಾಗೇನು ಮಾಡಿಬಿಡ್ತಾನೆ ವಿಘ್ನಕರ್ತಾರಃ, ಅಲ್ಲಿರುವಂಥ ವಿಘ್ನಗಳು ಅವರಿಗೆ ಗೋಚರಕ್ಕೆ ಬರುವಂತೆ ಮಾಡಿಕೊಡ್ತಾನಂತ. ಅವನು ಯಾವುದು ವಿಘ್ನ ತಂದಿಡೋದಿಲ್ಲ, ನನ್ನ ಪೂಜೆ ಮಾಡಲಿಲ್ಲ ತಗೋ ವಿಘ್ನ ಅಂತ ಕೊಡೋದಿಲ್ಲ. ಅಲ್ಲಿ ಆಗಬಹುದಾಗಿರ್ತಕ್ಕಂಥ ವಿಘ್ನಗಳನ್ನು ಅದ್ರ ಪಾಡಿಗೆ ಅದು ವಿಘ್ನ ಕೊಡುವಂತೆ ಆಗಿಬಿಡ್ತದೆ. ಯಾವಾಗ ಆ ವಿಘ್ನಕರ್ತಾರನ ಪೂಜೆಯನ್ನು ನಾವು ಪ್ರಥಮವಾಗಿ ಮಾಡ್ತೇವೋ ಆ ಸಂದರ್ಭದಿಂದ ಯಾವುದೇ ವಿಘ್ನಗಳು ಬರಲಿಕ್ಕೆ ಸಾಧ್ಯತೆ ಇಲ್ಲ. ಆಗ ಅವನು ವಿಘ್ನಹರ್ತಾರಃ ಅಂತ ಹೇಳಿದರೆ ವಿಘ್ನವನ್ನು ಹತ ಮಾಡುವಂಥವನು ಅನ್ನುವಂಥದ್ದು. ಹಾಗಾಗಿ ಈ ಎಲ್ಲ ಕಾರಣಗಳನ್ನು, ಈ ಎಲ್ಲ ಕಥೆಗಳನ್ನು ನಾವು ಚಿಂತನೆ ಮಾಡಿದಾಗ ಗಣಪತಿಯಲ್ಲಿ ವಿಶೇಷವಾಗಿ ವಿದ್ಯೆಗೆ ಸಂಬಂಧಿತವಾಗಿರ್ತಕ್ಕಂಥದ್ದು ತುಂಬ ಉಂಟು, ಶಕ್ತಿ ಉಂಟು. ಹಾಗೆ ಅವನಿಗೆ ಎಲ್ಲವೂ ತಿಳಿದಂಥವನು ಅಂತ ಹೇಳಿ. ಹಾಗಾಗಿ ನೋಡಿ ಗಣಪತಿಗೆ ಇನ್ನು ಹಲವಾರು ಕಥೆಗಳನ್ನು ಹೇಳಿದ್ದಾರೆ. ಹಾಗಾಗಿ ಗಣಪತಿಗೆ ವಿಶೇಷವಾಗಿ ಪ್ರಥಮವಾಗಿಯೇ ಪೂಜೆ ಮಾಡುವಂಥದ್ದು. ಇನ್ನೇನು ಅಂತ ಕೇಳಿದರೆ ಆ ವಿಘ್ನಕರ್ತಾರ ವಿಘ್ನಹರ್ತಾರ ಅವನಿಗೆ ಮತ್ತೆ ಇನ್ಯಾವುದು ಬೇರೆ ಯಾವುದೇ ಅಡೆತಡೆಗಳಿಲ್ಲ ಅವನಿಗೆ. ಅವನ ವಿದ್ಯೆ ಅಂತ ಹೇಳಿದ್ರೆ ಅವನು ಅನುಗ್ರಹ ಮಾಡಿದ ಅಂತಾದ್ರೆ ಆಯಿತು. ಯಾಕೆಂದ್ರೆ ನೋಡಿ ಬ್ರಹ್ಮ ಏನು ಮಾಡುವವನು, ಸೃಷ್ಟಿ ಮಾಡುವವನು. ಅವನಿಗೆ ಸೃಷ್ಟಿ ಮಾಡುವಂಥ ವಿಚಾರಗಳ ಜಿಜ್ಞಾಸೆ ಅಂತ ಹೇಳಿದ್ರೆ ಡೌಟ್ಸ್ ಉಂಟಾದಾಗ ಅವನನ್ನು ನಾನು ದೇಹದೊಳಗೆ ತಗೊಂಡು ಹೃದಯದಲ್ಲಿರುವಂತಹ ಬ್ರಹ್ಮಾಂಡ ಸ್ವರೂಪವನ್ನು ತೋರಿಸಿ ಅವನಿಗೆ ಬ್ರಹ್ಮಾಂಡವನ್ನು ಹೇಗೆ ಸೃಷ್ಟಿ ಮಾಡಬೇಕು ಅಂತ ತೋರಿಸಿಕೊಟ್ಟವನು. ಹಾಗಾಗಿ ಗಣಪತಿ ಎಲ್ಲ ಕಡೆಯಲ್ಲಿಯೂ ಪ್ರಥಮ ಪೂಜಿತನಾಗಿಯೇ ಪೂಜೆಯನ್ನು ಪಡಿಬೇಕು ಅನ್ನುವಂಥದ್ದು ಈಗಿಂದಲ್ಲ, ಆ ಶಾಸ್ತ್ರಕಾಲರು. ಈಗ ನೀವು ಕುತ್ಕೊಂಡು ಮಾತಾಡ್ತಿದ್ದೀವಿ ಅಂದರೆ ನಿಮ್ಮ ಹೆಸರು ನೀವು ಮನುಷ್ಯರು ನಾವು ಮನುಷ್ಯರು. ಆಗಲೇ ಹೇಳಿದಂತೆ ಬ್ರಹ್ಮ ಗಣಪತಿ ಕುತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಆಗಿನ ಕಾಲದಲ್ಲಿ ಇವೆಲ್ಲ ಡಿಸೈಡ್ ಆದಂಥದ್ದು. ಹಾಗಾಗಿ ಗಣಪತಿ ಪ್ರಥಮ ಪೂಜಿತನೇ, ಅವನನ್ನು ಪ್ರಥಮವಾಗಿಯೇ ಪೂಜೆ ಮಾಡಬೇಕು ಅನ್ನುವಂಥದ್ದು ಶಾಸ್ತ್ರಗಳಲ್ಲಿ ಉಲ್ಲೇಖ ಇರುವಂಥದ್ದನ್ನು ನಾವು ತಿಳಿದು ಇಲ್ಲಿ ಎಲ್ಲರ ಮುಂದೆ ಹೇಳ್ತಿರುವಂಥದ್ದು. ಗುರುಜಿ ಒಬ್ರು ಕಾಲರ್ ಇದ್ದಾರೆ, ಚೆನ್ನಮ್ಮ ಅಂತ, ಗೋಣಿಬೀಡಿಂದ ಕಾಲ್ ಮಾಡಿದ್ದಾರೆ, ಮಾತಾಡ್ಸೋಣ. ನಮಸ್ತೆ ಮಾ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ದೊಂದು ಜಾಗ ಬಗ್ಗೆ ಕೇಳಬೇಕಾಗಿತ್ತು, ಕೋರ್ಟಲ್ಲಿ ಇದೆ ಅದು. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಮಾ. ನಮಸ್ತೆ. ನಮಸ್ತೆ ಗುರುಗಳೇ. ಯಾವ ಗೋಣಿಬೀಡು ಹೋಬಳಿ, ಎಲ್ಲಿ, ಯಾವ ಜಿಲ್ಲೆ? ಮೂಡಿಗೆರೆ ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ಹಾಂ ಹೇಳಿ. ಅಲ್ಲಿ ಸ್ವಲ್ಪ ಜಮೀನಿತ್ತು, ಡಿಕ್ಲರೇಷನ್ ಅಲ್ಲಿ ಎಲ್ಲ ಹೋಯ್ತು. 1 ಎಕರೆ ಉಳ್ಕೊಂಡಿತ್ತು, ಅದನ್ನು ಒಬ್ಬ ಮೋಸ ಮಾಡಿ ಮಾಡ್ಕೊಂಬಿಟ್ಟಿದ್ದಾನೆ. 1.5 ಎಕರೆ. ಇನ್ನೊಂದ್ ಸ್ವಲ್ಪ ಉಳ್ದಿದೆ, ಅದಕ್ಕೆ ದುಡ್ಡು ಕೊಡ್ತೀವಿ, ಸೈನ್ ಮಾಡ್ಕೊಡಿ ಇಟ್ಟಿದ್ದಾನೆ. ನಾವು ಎಲ್ಲಾದ್ರೂ ದುಡ್ಡು ಕೊಡು, ಇದ್ರೆ ಮಾಡ್ಕೊಡಲ್ಲ ಅಂತ. ಒಂದು 50 ವರ್ಷದಿಂದ ಹಿಂಗೆ ನಡೀತಾ ಇದೆ. ಅದೇನಾದ್ರು ಸಿಗುತ್ತಾ ನಮ್ಗೆ ಜಾಗ ಉಳಿಯುತ್ತೆ? ಯಾರ ಹೆಸರಲ್ಲಿ ಉಂಟಮ್ಮ ಜಾಗ? ಅದು ನಮ್ಮ ತಾಯಿ ಹೆಸರಲ್ಲಿ ಉಂಟು. ನಿಮ್ಮ ತಾಯಿಯ ಹೆಸರು? ಪಾರ್ವತಮ್ಮ ಅಂತ. ಅವ್ರು ಇದ್ದಾರಾ ಇನ್ನು? ಅವ್ರು ಇದ್ದಾರೆ, 84 ವರ್ಷ ಅವರಿಗೆ. ಈಗ ಇರುವಂತ ಜಾಗ ಹೆಸರು ಅವ್ರ ಹೆಸರಿನಲ್ಲೇ ಇರುವಂತದ್ದಲ್ವಾ?
ಹಾ ಹೌದು. ತೊಂದರೆ ಕೊಡ್ತಿರುವಂಥದ್ದು ಯಾರು? ನಿಮ್ಮ ಈ ಕುಟುಂಬದವರೇನಾ ಅಥವಾ ಅನ್ಯ ಜನನಾ? ಅನ್ಯ ಜನ ಅಂದ್ರೆ ನಮ್ಮ ಸಮುದಾಯನೇ. ಸರಿ, ಒಟ್ಟು ನಿಮ್ಮ ಕುಟುಂಬ ಅಲ್ಲ. ಕುಟುಂಬ ಅಲ್ಲ. ನೋಡಿ, ಒಂದು ಸಂಪತ್ಭರಿತವಾಗಿರ್ತಕ್ಕಂತಹ ಒಂದು ಜಾಗ, ಯಾಕೆ ಅಂತ ಕೇಳಿದರೆ ಅಲ್ಲಿ ವಿಶೇಷವಾಗಿ ಮಣ್ಣಿನ ಫಲವತ್ತತೆ ಅನ್ನುವಂಥದ್ದು ತುಂಬ ಚಂದ ಇರುವಂತಹ ಜಾಗಗಳು ಅನ್ನುವಂಥದ್ದು ಇಲ್ಲಿ ಗೋಚರಕ್ಕೆ ಬರ್ತಾ ಇದೆ. ಆ ಜಾಗದಲ್ಲಿ ಸ್ವಲ್ಪ ಕೃಷಿಗೆ ಸಂಬಂಧಿತವಾಗಿರ್ತಕ್ಕಂಥ ಬೆಳೆಗಳು ಈ ಸಂದರ್ಭದಲ್ಲಿ ಬೆಳೀತಾ ಉಂಟು. ಅದಾದ ನಂತರದಲ್ಲಿ ಆ ಜಾಗದ ಪೂರ್ವ ಭಾಗಕ್ಕೆ ಹೋದರೆ ಒಂದು ನೀರಿರುವಂಥ ಜಾಗಗಳು ಅನ್ನುವಂಥದ್ದು ಅದರಲ್ಲುಂಟು. ಹೀಗಿರುವಂಥ ಜಾಗಗಳಲ್ಲಿ ಸ್ವಲ್ಪ ಈ ಉದ್ದೇಶಪೂರ್ವಕವಾಗಿ ಅಂತ ಹೇಳಿದರೆ, ನೀವು ಈಗ ನಾನು ಹೇಳಿದ್ರ ಕೂಡಲೇ ನೀವು ಕೇಳುವಂತೆ ಸ್ವಲ್ಪ ಈ ಪ್ರಯೋಗಾದಿಗಳನ್ನು ಮಾಡಿ, ಈ ಪ್ರಯೋಗಾದಿಗಳನ್ನು ಮಾಡಿಯೇ ಇದು ಈ ರೀತಿ ಆದಂಥ ಲಕ್ಷಣಗಳು ಕಾಣಿಸ್ತಾ ಇದೆ. ಹಾಗಾಗಿ ಇದನ್ನು ನೇರವಾಗಿ ಬಂದು ಭೇಟಿ ಮಾಡುವಂಥದ್ದು ಉತ್ತಮ. ಸದ್ಯದ ಪರಿಸ್ಥಿತಿಗೆ ಭೂವರಾಹ ಸ್ವಾಮಿಯನ್ನು ಆರಾಧನೆ ಮಾಡಿ. ಸ್ವಲ್ಪ ಈ ರೌದ್ರವಾಗಿರ್ತಕ್ಕಂಥದ್ದು ಅಂತ ಹೇಳಿದರೆ ಬಲಿಪ್ರಧಾನವಾಗಿರುವಂಥ ದೇವರನ್ನು ಸ್ವಲ್ಪ ಆರಾಧನೆ ಮಾಡಿ. ಆಯಿತಾ? ಒಮ್ಮೆ ಸಾಧ್ಯತೆ ಇತ್ತು ಅಂತಾದರೆ ನೇರವಾಗಿ ಬಂದು ಭೇಟಿ ಮಾಡಿ. ಅದಕ್ಕೆ ಸಂಬಂಧಿತವಾಗಿರ್ತಕ್ಕಂಥ ವಿಷಯಗಳು ಬೇರೆ ಇದ್ದಾವೆ, ಅದನ್ನು ನಾವಿಲ್ಲಿ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕಂದರೆ ಇದೆಲ್ಲ ಆಭಿಚಾರ ಕ್ರಿಯೆಗಳು ಅಂತ ಹೇಳಿದರೆ, ಮನೆಯಲ್ಲಿ ಇನ್ನೂ ಹೇಳಬೇಕಂತಾದರೆ ಮನೆಯಲ್ಲಿ ಸ್ವಲ್ಪ ಆರೋಗ್ಯ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳು ಬರ್ತಿರುವಂಥದ್ದು, ಆಮೇಲೆ ಒಬ್ಬರ ಮಧ್ಯೆ ಒಬ್ಬರು ಮಾನಸಿಕ ಸ್ಥಿತಿಗತಿಗಳು ಸ್ವಲ್ಪ ಜಗಳ ಆಗುವಂಥ ಮಾನಸಿಕ ಗತಿಗಳಿರುವಂಥ ಲಕ್ಷಣಗಳು ಇಲ್ಲಿ ಗೋಚರಕ್ಕೆ ಬರ್ತಾ ಇದೆ. ನೀವು ಫೋನ್ ಮಾಡಿದಂಥ ಸಮಯಕ್ಕೆ ನಾವು ಚಿಂತನೆ ಮಾಡುವಾಗ ಇದು ಸ್ವಲ್ಪ ಪ್ರಯೋಗಗಳನ್ನು ಮಾಡಿರುವಂಥದ್ದಿದೆ. ಅರ್ಥ ಆಯ್ತಾ? ನೇರವಾಗಿ ಬಂದು ಭೇಟಿ ಮಾಡಿ. ಸದ್ಯಕ್ಕೆ ಈ ಭೂವರಾಹ ಸ್ವಾಮಿಯನ್ನು ಆರಾಧನೆ ಮಾಡಿ. ಓಕೆ, ಧನ್ಯವಾದ ಅಮ್ಮ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ಮಾತಾಡ್ಸೋಣ. ನಮಸ್ತೆ. ನಮಸ್ತೆ. ನಮಸ್ತೆ, ಕೇಳಿಸ್ತಿದ್ಯಾ? ನಮಸ್ತೆ, ಸ್ವಲ್ಪ ಜೋರಾಗಿ ಮಾತಾಡಿ. ನಿಮ್ಮ ಹೆಸರು? ನೀವು ಮಾತಾಡುವಾಗ ಮೊಬೈಲನ್ನು ತೆಗೆದು ಬಾಯಿ ಹತ್ರ ಇಟ್ಕೊಳ್ಳಿ, ಟಿ ವಿ ನೋಡ್ತಾ ಮಾತಾಡಬೇಡಿ, ಆಯಿತಾ? ಜೋರಾಗಿ ಮಾತಾಡಿ. ಓಕೆ, ಧನ್ಯವಾದ ಅಮ್ಮ ಕರೆ ಮಾಡಿದ್ದಕ್ಕೆ. ಸರಿಯಾಗಿ ಕೇಳಿಸ್ತಾ ಇರಲಿಲ್ಲ. ಇನ್ನು ಗಣೇಶ ಹಾಗೂ ಕಾರ್ತಿಕೇಯನ ಕಥೆ ಏನು ಅಂತ? ಗಣೇಶ ಕಾರ್ತಿಕೇಯನ ಕಥೆ ಅನ್ನುವಂಥದ್ದು, ಈಗ ತಾಯಿ ಆದವಳು ಏನು ಮಾಡ್ತಾಳೆ, ಮಕ್ಕಳನ್ನು ಜಾಸ್ತಿ ನೋಡ್ತಾ ಇರ್ತಾಳೆ, ಅವರ ಆಟೋಟಗಳನ್ನು ನೋಡ್ತಾ ಇರ್ತಾರೆ. ಹಾಗೆ ಅವ್ರಿಗೆ ಏನನ್ನೇ ಕೊಡಬೇಕಾದ್ರೂ ಸಮೇತ ಅದರಲ್ಲಿ ಒಂದು ಪಾಠವನ್ನು ಕಲಿಸುವಂಥದ್ದು ತಾಯಿ ಆದವಳ ಕರ್ತವ್ಯ. ಹಾಗೆ ಒಂದು ತಾಯಿ ಏನು ಮಾಡ್ತಾಳೆ, ಗಣಪತಿಗೆ ಮತ್ತು ಈ ಸುಬ್ರಹ್ಮಣ್ಯನನ್ನು, ಹಾಗೆ ಸುಬ್ರಹ್ಮಣ್ಯ ಆಗಿರಬಹುದು, ಇನ್ನು ಹಲವಾರು ಸುಬ್ರಹ್ಮಣ್ಯ ಎಲ್ಲ ಹೆಸರಿಂದ ಕರೆಯುವಂಥದ್ದು ಇಬ್ಬರು ಮಕ್ಕಳು. ಆ ಇಬ್ಬರು ಮಕ್ಕಳಿರುವಂಥ ಸಂದರ್ಭದಲ್ಲಿ ಏನು ಮಾಡ್ತಾನೆ, ಆ ತಾಯಿ ಇದ್ದವಳು ಪಾರ್ವತಿ ಒಂದು ಹಣ್ಣನ್ನು ಕೊಡ್ತಾಳೆ. ಈ ಹಣ್ಣನ್ನು ಇಬ್ಬರಲ್ಲಿ ಯಾರಿಗಾರು ಒಬ್ರಿಗೆ ಕೊಡ್ತೇನೆ. ಅದು ನಾನೆನ್ನ ಹೇಳಿದಂಥ ಕಥೆಗಳು ಹಿಂದಿನ ಸಂಚಿಕೆಯಲ್ಲಿ. ಗಣಪತಿಗೆ ಗೊತ್ತಾಗ್ತದೆ, ಈ ಹಣ್ಣನ್ನು ಯಾರು ಬೇಗ ಜಗತ್ತನ್ನು ಪ್ರದಕ್ಷಿಣೆ ಮಾಡ್ಕೊಂಡು ಬರ್ತೀರಾ, ಆ ಹಣ್ಣನ್ನು ಅವ್ರಿಗೆ ಕೊಡ್ತೇವೆ ಅಂತ ಹೇಳಿ ಪಾರ್ವತಿ ಹೇಳ್ತಾಳೆ. ಆಗೇನು ಮಾಡ್ತಾನೆ, ನವಿಲನ್ನು ಏರಿ, ಯಾಕಂದರೆ ಇವನಿರುವಂಥದ್ದು ತೆಳ್ಳಗೆ, ಹಾಗಾಗಿ ನವಿಲನ್ನು ಏರಿ ಸುಬ್ರಹ್ಮಣ್ಯ ಹೊರಟು ಬಿಡ್ತಾನೆ ಜಗತ್ತಿನ ಸಂಚಾರ ಮಾಡಲಿಕ್ಕೆ. ಆದರೆ ಗಣಪತಿ ಕೂತ್ಕೊಂಡು ಯೋಚನೆ ಮಾಡ್ತಾನಂತ, ಅವ್ನು ಹೋದ್ರೂ ಕೂಡಲೇ ಅವ್ನು ಸುಮ್ಮನೆ ಕೂತಿರ್ತಾನಂತ, ನಂದು ಇಷ್ಟು ದಪ್ಪ ಹೊಟ್ಟೆ ಇದೆ, ನಾನು ಹೇಗೆ ಈಗ ಜಗತ್ತನ್ನು ಓಡಾಡೋದು, ನನ್ನ ವಾಹನ ಇಲ್ಲಿ, ಅದು ನೋಡಿದರೆ ಫಾಸ್ಟ್ ಹೋಗೋದಿಲ್ಲ, ಎಂತ ಮಾಡೋದು ಅಂತೇಳಿ ಯೋಚನೆ ಮಾಡ್ತಾ ಕೂತಿರ್ತಾನೆ. ಆಗ ಬ್ರಹ್ಮಾಂಡ ಸಮಸ್ತ ದೇವತೆಗಳು ಸಮೇತ ಶಿವನನ್ನೇ ಆರಾಧನೆ ಮಾಡುವಂಥದ್ದು. ಆ ಸೃಷ್ಟಿಸ್ಥಿತಿ ಸಂಹಾರ, ಆ ಪಾಪವನ್ನು ನಾಶ ಮಾಡುವಂಥವನವನೇ. ಶಿವನಲ್ಲಿ ಶಿವಪಾರ್ವತಿಯರಲ್ಲೇ ಎಲ್ಲ ರೀತಿಯಾಗಿರ್ತಕ್ಕಂಥ ಶಕ್ತಿಗಳು ಅಡಕವಾಗಿದೆ ಅನ್ನುವಂಥದ್ದು ಗಣಪತಿಗೆ ತಿಳಿದಿರ್ತದೆ. ಹಾಗಾಗಿ ಏನು ಮಾಡಿಬಿಡ್ತಾನೆ, ಗಣಪತಿ ತನ್ನ ತಂದೆ ತಾಯಿಯನ್ನೇ 3 ಪ್ರದಕ್ಷಿಣೆ ಹಾಕಿ, ನನಗೆ ನನ್ನ ತಂದೆ ತಾಯಿಯೇ ಸರ್ವಸ್ವ, ನನ್ನ ತಂದೆ ತಾಯಿಯೇ ಬ್ರಹ್ಮಾಂಡ ಅಂತ ಹೇಳಿದಾಗ ಆಗ ಅವನ ಬುದ್ಧಿ ಮಟ್ಟವನ್ನು ಯೋಚನೆ ಮಾಡಿ ಆಗ ಜಗತ್ತಿಗೆ ಪ್ರಚಾರ ಮಾಡ್ತಾರಂತೆ. ಇವನನ್ನು ಸಂಕಷ್ಟಹರ ಗಣಪತಿ, ವಿದ್ಯೆಗೆ ಇವನೇ ಅಧಿಪತಿ ಅಂತ ಹೇಳಿ ಶಿವ ಏನು ಮಾಡಿಬಿಡ್ತಾನೆ, ಡಿಕ್ಲರೇಷನ್ ಕೊಟ್ಬಿಡ್ತಾನೆ. ಹಾಗಾಗಿ ಗಣಪತಿಗೆ ಏನು ಅಂತ ಕೇಳಿದರೆ ವಿಶೇಷವಾಗಿ ಚಿಂತನಾ ಶಕ್ತಿ, ಯೋಚನಾ ಶಕ್ತಿ ಅನ್ನುವಂಥದ್ದು, ವಿದ್ಯೆ ಅನ್ನುವಂಥದ್ದು. ಯಾಕಂದರೆ ನಾವು ಸಣ್ಣವ್ರು ಇರಬೇಕಾದ್ರೆ, ಕಲಿತಿರಬೇಕಾದ್ರೆ 1ನೇ ಕ್ಲಾಸ್ 2ನೇ ಕ್ಲಾಸು ಅಥವಾ 5ನೇ ಕ್ಲಾಸು ಅಥವಾ ಫಸ್ಟ್ ಇಯರ್ PUC ಬಂದಾಗ ಏನನ್ನಿಸ್ತಿರ್ತದೆ, ನಮಗೆ ಅಲ್ಲಿಂದ ಬಿಟ್ಟರೆ ಸಾಕು, ನಾವು ಹೋಗ್ಬೇಡ ಮನೆಗೆ ಅಥವಾ ಸ್ನೇಹಿತರ ಜೊತೆ ಆಟ ಆಡೋಣ. ಆದರೆ ಆ ವಿದ್ಯೆಯ ಪ್ರಾಮುಖ್ಯತೆ ನಮಗೆಲ್ಲಿ ಗೊತ್ತಾಗ್ತದೆ ಅಂತ ಕೇಳಿದಾಗ
ಇದ್ದಾಗ ನಾವು ಮಾಡುವಂಥ ಕೆಲಸಗಳಲ್ಲಿ ನಮಗೊಂದು ತೊಂದರೆಗಳು ಬಂದಾಗ ಆಗ ನಮಗೆ ಅನ್ನಿಸ್ತದೆ ನಾನು ಆಗ ಓದಿದ್ರೆ ಈ ಕಷ್ಟ ಬರ್ತಿರ್ಲಿಲ್ಲ ಅಂತ ಹೇಳಿ. ಯಾವಾಗ ಆ ವಿದ್ಯೆ ಬೆಲೆ ಗೊತ್ತಾಗೋದು, ಅದಕ್ಕೆ ಹೇಳೋದು ವಿದ್ಯೆ ಅಂತೇಳಿ. ನಮಗೆ ಆಗ ಓದುವಾಗ ಸಂದರ್ಭದಲ್ಲೇನೇ ಇಷ್ಟು ಸಣ್ಣ ವಿಷಯನ ಬಿಡು ನಾ ಮನೆಗೆ ಹೋದ್ರೆ ಸಾಕು ನಾಳೆ ಓದುವ ಅಂತ ಆ ಸಂದರ್ಭದಲ್ಲಿ ಗಮನ ಕೊಟ್ಟು ಓದಿದ್ರೆ ಈ ಪ್ರಾಯಶ್ಚಿತ ಈ ಕಷ್ಟಗಳು ಅನ್ನುವಂಥದ್ದು ಬರ್ತಿರ್ಲಿಲ್ಲ ಅಂತೇಳಿ. ಈ ಎಲ್ಲ ವಿಚಾರಗಳನ್ನು ಇಂತಹ ಸೂಕ್ಷ್ಮ ವಿಚಾರಗಳನ್ನು ನಾವು ವಿಮರ್ಶೆ ಮಾಡಿದಾಗ ಗಣಪತಿಯ ಶಕ್ತಿ ಅನ್ನುವಂಥದ್ದು ಏನು ಅನ್ನುವಂಥದ್ದು ನಮಗೆ ತಿಳಿತಾ ಹೋಗ್ತದೆ. ಹಾಗಾಗಿ ಆ ಒಂದು ಕಥೆಯಲ್ಲಿ ನಾವು ತಿಳ್ಕೊಳ್ಬೇಕಾಗಿರುವಂಥ ವಿಷಯ ಏನು ಅಂತ ಕೇಳಿದರೆ ಎಲ್ಲವನ್ನ ನಾವು ಹೇಳಿದಂಥ ರೀತಿಯಲ್ಲಿ ನೋಡ್ಲಿಕ್ಕೆ ಆಗುವುದಿಲ್ಲ ಅನ್ನುವಂಥದ್ದು. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ ಶಿವಮೊಗ್ಗದಿಂದ, ಆಂಜನೇಯ ಅಂತ, ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಿತ್ತು? ಹಲೋ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಡೇಟ್ ಆಫ್ ಬರ್ತ್ ಹೇಳಿ ಸರ್. ನಮ್ಮದು ಡೇಟ್ ಆಫ್ ಬರ್ತ್ 86ನೇ ಇಸ್ವಿ ಮೇಡಮ್. ಅದು ಮಂತ್ ಡೇಟ್ ಗೊತ್ತಿಲ್ಲ ಮೇಡಮ್. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಸರ್. ಹೇಳಿ. ನಮಸ್ತೆ. ನಮಸ್ತೆ ಗುರುಗಳೇ. ಎಲ್ಲಿರೋದು ನೀವು? ಶಿವಮೊಗ್ಗ. ಎಲ್ಲಿ ಶಿವಮೊಗ್ಗದಲ್ಲಿ? ಶಿವಮೊಗ್ಗ ಡಿಸ್ಟಿಕ್ ಆನವಟ್ಟಿ ಹೋಬಳಿ. ಸರಿ, ಹೇಳಿ, ಏನು ವಿಷಯ ಕೇಳಬೇಕಿದ್ದಿತ್ತು? ಗುರುಗಳೇ, ನಮ್ಮ ಮೈ ವಿಚಾರವಾಗಿ ಕೇಳೋದು. ವೈಫ್ ವಯಸ್ಸು 38-39. ಏನು ವಿಷಯ ಏನು ಕೇಳಬೇಕಿದ್ದಿತ್ತು? ಹಲೋ, ಹಾಂ, ಏನು ವಿಷಯವನ್ನು ಕೇಳಬೇಕಿತ್ತು? ಮದುವೆಯ ವಿಚಾರವನ್ನು. ನೀವು ಯಾವ ದಿಕ್ಕಿಗೆ ಮುಖ ಮಾಡಿ ನಿಂತಿದ್ದೀರಿ ಈಗ? ಪಶ್ಚಿಮ ದಿಕ್ಕಿಗೆ. ಪೂರ್ವ ಪಶ್ಚಿಮ. ಇಲ್ಲಿ ಏನಾಗಿದೆ ಅಂದರೆ ಯಜಮಾನ್ರೆ ನೋಡಿ, ಒಂದು ಈಗ ಮದುವೆ ವಿಚಾರದಲ್ಲಿ ತಡ ಅಂತ ಹೇಳಿದರೆ ನಿಮ್ಮನ್ನು ನೋಡಿದವರು ಒಪ್ಪದಲ್ಲೇ ಇರುವಂಥ ಲಕ್ಷಣ ಆಗ್ತಾ ಉಂಟಾ? ಹೌದು ಗುರುಗಳೇ. ಏನಾದ್ರು ಒಂದು ಮದುವೆ ಆಗಿ ಅಥವಾ ಮದುವೆ ಆಗುವ ತನಕ ಬಂದು ಅದು ಬೇಡ ಅಂತೇಳಿ ಕ್ಯಾನ್ಸಲ್ ಆಗಿದ್ದೇನಾದರೂ ಇತ್ತಾ? ಇಲ್ಲ. ಬಟ್ ನೋಡ್ಲಿಕ್ಕೆ ಹೋಗಿದ್ವಿ, ಅದು ಕ್ಯಾನ್ಸಲ್ ಆಗಿದೆ. ಸುಮಾರು ಒಂದು 5-6 ವರ್ಷದ ಹಿಂದೆ ಅದು. ಅದು ಬಿಟ್ರೆ ಮತ್ತೆ ಬೇರೆ ಎಲ್ಲೋ ಇದಾಗಿಲ್ಲ ಅಂತ. ಇಲ್ಲಿ ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಹೋಮ ಹವನಗಳನ್ನೇನಾದರೂ ಮಾಡಿದ್ರಾ? ಹೋಮ ಮಾಡಿಲ್ಲ ಗುರುಗಳೇ, ಬಟ್ ದೇವ್ರ ಪೂಜೆ ಮಾಡಿಸಿದ್ದೀವಿ. ಇಲ್ಲಿ ಒಮ್ಮೆ ಬರ್ಕೊಳ್ಳಿ ನಾ ಹೇಳುವಂಥ ಕೆಲಸವನ್ನ. ಒಮ್ಮೆ ಈ ಸ್ವಯಂವರ ಪಾರ್ವತಿ ಜಪವನ್ನ, ಹಾಗೆ ಬಾಣೇಶಿ ಮಂತ್ರ ಜಪವನ್ನ, ಹಲೋ ಕೇಳಿಸ್ತಾ ಉಂಟಾ? ಹೇಳಿ ಗುರುಜಿ. ಇದೆರಡನ್ನ ಮಾಡಿಸಿ. ಶಿವಮೊಗ್ಗದಲ್ಲಿ ಯಾವುದಾದ್ರೂ ಒಳ್ಳೆ ಪುರೋಹಿತರ ಹತ್ರ ಮಾಡಿಸಿ. ಶಿವಮೊಗ್ಗ ಹತ್ರ ಆಗತ್ತಾ ನಿಮಗೆ? ಹತ್ರ ಆಗ್ತದಾ? ದೂರ ಆಗುತ್ತೆ. ಎರಡು ವರ್ಷ. ಅದೇ ಯಾಕೆ ಅಂತ ಕೇಳಿದ್ರೆ ಸರಿಯಾದಂಥ ರೀತಿಯಲ್ಲಿ ಈ ಕೆಲಸಗಳನ್ನು ಮಾಡಿಕೊಳ್ಳಿ. ಈ ಬಾಣೇಶಿ ಮಂತ್ರ ಜಪ, ಸ್ವಯಂವರ ಪಾರ್ವತಿ ಮಂತ್ರ ಜಪ, ಈ ಎರಡನ್ನೂ ಮಾಡೋದ್ರಿಂದ ಮದುವೆಗೆ ಇರುವಂಥ ಪ್ರತಿಬಂಧಕ ದೋಷಗಳು ನಿವೃತ್ತಿ ಆಗ್ತದೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಆಂಜನೇಯ ಅವರ ಕರೆ ಮಾಡಿದ್ದಕ್ಕೆ. ಗುರುಜಿ, ಇನ್ನು ಈ ಗಣಪತಿಯ ಪೂಜೆಯಲ್ಲಿ 21 ಗರಿಕೆಗಳು ಹಾಗೂ 21 ನಮಸ್ಕಾರಗಳು ಶ್ರೇಷ್ಠ ಅಂತ ಹೇಳ್ತಾರೆ. ಈ 21ರ ಮಹತ್ವ ಏನು ಅಂತ? 21 ಅಂತ ಹೇಳಿದರೆ ಏಕವಿಂಶತಿ ಅಂತ ಹೇಳಿ ಸಂಸ್ಕೃತದಲ್ಲಿ ಹೇಳ್ತಾರೆ. ಹಾಗೆ ಲೆಕ್ಕವನ್ನು ಹಾಕುವಾಗ ಪಂಚೇಂದ್ರಿಯಗಳು ಎಷ್ಟಿರ್ತದೆ? 5 ಪಂಚೇಂದ್ರಿಯಗಳು. ಆ 5 ಪಂಚೇಂದ್ರಿಯಗಳು ಯಾವ್ದ್ಯಾವುದು? ಕಣ್ಣು, ಮೂಗು, ಕಿವಿ, ನಾಲಿಗೆ, ಚರ್ಮ. ಹಾಗೆ ಇನ್ನೊಂದು ಪಂಚಭೂತಗಳು ಯಾವ್ದ್ಯಾವುದು? ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ. ಹಾಗೆ ಕರ್ಮೇಂದ್ರಿಯಗಳು ಯಾವ್ದ್ಯಾವುದು ಅಂತ, ಕರ್ಮವನ್ನು ಮಾಡುವಂಥ ಕೆಲಸಗಳ ಅಂಗಗಳು ಯಾವ್ದ್ಯಾವುದು ಅಂದರೆ ಕೈ, ಕಾಲು, ಬಾಯಿ, ಗುದ, ಗುಹ್ಯ. ಈ ಅಷ್ಟು ಇದು ಈ ಕೆಲಸ ಮಾಡುವಂಥ ಅಂಗಗಳಿವೆಲ್ಲ. ಬೇರೆ ಎಲ್ಲ ಕೆಲಸ ಮಾಡೋದಿಲ್ಲ, ಇದೊಂದು ಸ್ವಲ್ಪ ಕೆಲಸ ಮಾಡ್ತದೆ. ಹಾಗೆ ನಂತರದಲ್ಲಿ ಕರ್ಮೇಂದ್ರಿಯಗಳು ಈ 5 ಆಯಿತು ಅಂದರೆ ಪಂಚತನ್ಮಾತ್ರಕಗಳು ಅನ್ನುವಂಥದ್ದು ಒಂದಿದೆ. ಅಂತ ಹೇಳಿದರೆ ಈ ರೂಪ, ಆಮೇಲೆ ಶಬ್ದ, ಹಾಗೆ ಶಬ್ದ ಆದ್ರ ಮೇಲೆ ಗಂಧ, ಸ್ಪರ್ಶ, ರಸ ಅನ್ನುವಂಥದ್ದು ಈ 5 ತನ್ಮಾತ್ರಗಳು ಅಂತ ಹೇಳೋದು. ನಾವು ಕಣ್ಣಿನಿಂದ ನೋಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಅಂತ ಹೇಳಿದರೆ ಈ ರೂಪವನ್ನು ನಾವು ಕಣ್ಣಿನಿಂದ ನೋಡ್ಬೋದು, ಹಾಗೆ ಈ ಶಬ್ದವನ್ನು ಕಿವಿಯಿಂದ ಕೇಳ್ಬೋದು. ಅದನ್ನು ನಾವು ಸ್ಪರ್ಶ ಮಾಡಿ ಅದು ಹೀಗಿದೆ ಅಂತೇಳಿ ನಾವು ಇದು ಮಾಡಲಿಕ್ಕೆ ಬರೋದಿಲ್ಲ. ಅದನ್ನು ತನ್ಮಾತ್ರಗಳು ಅಂತ ಹೇಳಿ. ಒಂದು ಮನಸ್ಸು ಅಂತ ಹೇಳಿ, ಅಲ್ಲಿಗೇನಾಯಿತು 5 ಪಂಚಭೂತಗಳು, ಹಾಗೆ 5 ಪಂಚೇಂದ್ರಿಯಗಳು, ಹಾಗೆ 5 ಕರ್ಮೇಂದ್ರಿಯಗಳು, 5
ತನ್ಮಂತ್ರಾತ್ಮಗಳು ಅನ್ನುವಂಥದ್ದು. ಈ 5 ಆಯಿತು, ಅದು ಎಷ್ಟಾಯಿತು? 20 ಆಯಿತು. ಇದು ಅಷ್ಟನ್ನು ನಿಗ್ರಹಿಸುವಂಥದ್ದು ಯಾವುದು ಅಂತ ಕೇಳಿದರೆ ಒಂದು ಮನಸ್ಸು. ಇದನ್ನು ಗೆದ್ದವನು ಯಾರು ಅಂತ ಕೇಳಿದರೆ ಗಣಪತಿ. ಹಾಗಾಗಿ ಗಣಪತಿಗೆ ಏಕವಿಂಶತಿ ಅನ್ನುವಂಥದ್ದು, ಅರ್ಥಾತ್ 21 ನಮಸ್ಕಾರಗಳು, 21 ಗರಿಕೆಗಳು, 21 ದಿನಗಳು, ಅಥವಾ ಏನೇ ಮಾಡೋದಾದರೂ 21 ವಿಧ ನೈವೇದ್ಯಗಳು. ಯಾಕಂದರೆ ಅವೆಲ್ಲವನ್ನ ಗೆದ್ದಂಥವನು ಯಾರು ಅಂತ ಕೇಳಿದರೆ ಗಣಪತಿ. ಹಾಗಾಗಿ ಗಣಪತಿಗೆ ವಿಶೇಷವಾಗಿ 21 ಎಲ್ಲ ವಿಶೇಷಗಳು. ಹಾಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ವಿಷಯಗಳು ಬೇರೆ ಬೇರೆ ದೇವರಿಗೆ ಹೇಳಿದ್ದಾರೆ. ಯಾರು ಅದರಲ್ಲಿ ಅದನ್ನು ಗೆದ್ದಿದ್ದಾರೋ ಅವರಿಗೆ ಆ ವಿಚಾರಗಳು ಹೆಸರುಗಳು ಬರ್ತಾ ಹೋಗ್ತದೆ. ಖಂಡಿತ ಗುರುಜಿ. ಇನ್ನು ಗಣಪತಿಗೆ ಮೊದಲ ಪೂಜೆ ಮಾಡಿದರೆ ಫಲ ಏನು ಅಂತ? ಮಾಡಿದರೆ ಫಲ ಏನು ಅಂತ ಕೇಳಿದ್ರೆ ನಮ್ದು ಯಾವುದೇ ವಿಘ್ನಗಳಾಗುವಂಥದ್ದು ತಡೆದು ನಿಲ್ಲಿಸ್ತಾನೆ. ಅಕಸ್ಮಾತ್ ಈಗೇನೋ ಮಧ್ಯದಲ್ಲಿ ಏನೋ ಸಮಸ್ಯೆಗಳಾಗುವಂಥದ್ದಿದ್ರೆ ಆಗತಾವಿವ ಸಂಪ್ರತಂ, ಆಗಬಹುದಾಗಿರ್ತಕ್ಕಂಥ ತೊಂದರೆಗಳನ್ನು ತಡೆದು ನಿಲ್ಲಿಸುವವನು. ಅದಕ್ಕೆ ಅವನಿಗೆ 2 ಹೆಸರು, ವಿಘ್ನಕರ್ತಾರಹ, ವಿಘ್ನಹರ್ತಾರಹ. ಎರಡರಲ್ಲೂ ಹೆಸರಿದೆ. ವಿಘ್ನಕರ್ತಾರಹ ಅಂದರೆ ವಿಘ್ನಗಳನ್ನು ಉಂಟು ಮಾಡುವವನು, ವಿಘ್ನಹರ್ತಾರಹ ಅಂತ ಹೇಳಿದರೆ ವಿಘ್ನಗಳನ್ನು ದೂರ ಮಾಡುವವನು. ತಂದೊಡ್ಡುವವನು ಅವನೇ, ದೂರ ಮಾಡುವವನು ಅವನೇ ಅಂತ. ಹಾಗೆ ಈಗ ನೀವು ಕೇಳಿದಂಥ ಪ್ರಶ್ನೆಗೆ ಉತ್ತರ ಅಲ್ಲೇ ಉಂಟು. ಮಾಡಲಿಲ್ಲ ಅಂತಾದರೆ ವಿಘ್ನಕರ್ತಾರಹ ಅಂದರೆ ಉಂಟು ಮಾಡುವವನು, ವಿಘ್ನಹರ್ತಾರಹ ಅಂತ ಹೇಳಿದರೆ ತೊರೆದು ಹಾಕುವವನು. ಮಾಡಲಿಲ್ಲ ಅಂತಾದರೆ ಕೊಡ್ತಾನೆ, ಮಾಡಿದರೆ ಬರುವಂಥದ್ದು ನಿಲ್ಲಿಸಿ ಬಿಡ್ತಾನೆ. ಸರಿ ಗುರುಜಿ, ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು? ಸರಸ್ವತಿ. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾನು ಮೊರಂಜಾರಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತಮ್ಮ? ನಮ್ಮ ಮನೆ ಬಗ್ಗೆ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿಮ್ಮ. ಆಯ್ತು. ನಮಸ್ತೆ. ನಮಸ್ತೆ. ಹೇಳಿ ಅಮ್ಮ, ಏನು ವಿಷಯ ಕೇಳಬೇಕಿತ್ತು? ನಮ್ಮ ಮನೆಯಲ್ಲಿ ತುಂಬಾ ತೊಂದರೆ ಉಂಟು. ಹಾಂ, ಅದನ್ನು ಕೇಳೋಣ ಅಂತ ಫೋನ್ ಮಾಡಿ. ಒಂದು ಇಲ್ಲಿ ನೀವು ಫೋನ್ ಮಾಡಿರುವಂಥ ಸಮಯಕ್ಕೆ ನೋಡುವಾಗ ನಿಮ್ಮ ಸಂತಾನದ ವಿಚಾರಗಳ ಬಗ್ಗೆ ಕೇಳ್ತಾ ಇದ್ದೀರಿ. ಅರ್ಥಾತ್ ಮಗ ಅಥವಾ ಮಗಳ ವಿಚಾರಗಳನ್ನು ಕೇಳಬೇಕನ್ನುವಂಥ ಇರುವಂಥ ಲಕ್ಷಣಗಳು ಅಲ್ವಾ? ಅಲ್ಲ, ನಮ್ಮ ಒಂದು ಹಸು ಕದ್ದು ಹೋಗಿದೆ. ಹಸು ಒಂದು ಕದ್ದು ಹೋಗಿದೆ. ಹಸು ಕಳೆದೋಗಿದೆ. ಮಗಳ ಬಗ್ಗೆ ಸರಿ. ಏನು, ಯಾವಾಗ ಹೋಗಿದ್ದದು? ಅದು 1 ತಿಂಗಳಾಯ್ತು. ಹೆಸರೆಂತ ಅದರದ್ದು? ಅದರ ಹೆಸರು ಇಡ್ಲಿಲ್ಲ ನಾವು. ಪ್ರೀತಿಯಿಂದ ಏನಾರು ಕರಿತಿದ್ದಿದ್ರಾ? ಅದು ಅತ್ತೆ ಅತ್ತೆ ಅಂತ ಕರೀತಿದ್ರು. ಅಚ್ಚೆ. ನೋಡಿ, ಅದು ಒಂದು ಸ್ವಲ್ಪ ಕಂದು ಮತ್ತೆ ಬಿಳಿ ಬಣ್ಣ ಇರುವಂಥ ಲಕ್ಷಣಗಳ. ಹೌದು. ಈಗ ನೋಡಿ, ಅದು ಒಂದು ಸಿಗುವಂಥ ಲಕ್ಷಣಗಳಿಗೆ ನೀವು ಹುಡುಕ್ಲಿಕ್ಕೆಲ್ಲ ಪ್ರಯತ್ನ ಮಾಡಿದ್ರಾ? ಹೌದು, ಸ್ವಲ್ಪ ಮಾಡಿದ್ದೇವೆ. ಈ ಹಿಂದೆಯೂ ಒಮ್ಮೆ ಅದು ಹೋಗಿತ್ತಲ್ವಾ? ಇಲ್ಲ, ಹೋಗ್ಲಿಲ್ಲ. ಹೋಗಿರುವಂಥ ಲಕ್ಷಣ ಇದೆ, ಯೋಚನೆ ಮಾಡಿ. ಕರು ಹಾಕಿ 4-5 ದಿವಸ ಆಗಿದೆ. ಇಲ್ಲಿ ನೋಡಿ, ಸ್ವಲ್ಪ ಈ ಅರ್ಧಂಬರ್ಧ ಆಗಿರುವಂಥ ಲಕ್ಷಣಗಳು. ಯಾಕೆ ಅಂತ ಕೇಳಿದರೆ ಇದು ಸ್ವಲ್ಪ ಮಾನಸಿಕ ಸ್ಥಿತಿಗತಿಗಳು, ಆ ಒಂದು ಗೋವಿನ ಮಾನಸಿಕ ಸ್ಥಿತಿಗತಿಗಳು ಅನ್ನುವಂಥದ್ದು ಬದಲಾವಣೆ ಆಗಿ ಅಲ್ಲಿಂದ ಹೋದಂಥದ್ದು, ಮತ್ತು ತುಂಬ ನೋವಿನಲ್ಲಿರುವಂಥದ್ದು. ಇದು ಸದ್ಯದ ಪರಿಸ್ಥಿತಿಗೆ ಸಿಗುವಂಥ ಲಕ್ಷಣಗಳು 60 ಭಾಗ ಕಮ್ಮಿ ಇರುವಂಥದ್ದು. ಸ್ವಲ್ಪ ನೀವು ಕಾರ್ತ್ಯವೀರ್ಯಾರ್ಜುನ ಅನ್ನುವಂಥ ಜಪಾದಿಗಳನ್ನು ಅಥವಾ ನಿಮ್ಮ ಕುಲದೇವರ ದೇವತೆಗಳ ಅರ್ಚನೆಗಳನ್ನು ಅಥವಾ ಗ್ರಾಮ ದೇವರಿಗೆ ಪ್ರಾರ್ಥನೆಗಳನ್ನು ಮಾಡೋದ್ರಿಂದ ಸ್ವಲ್ಪ ಸಿಗುವಂಥ ಲಕ್ಷಣಗಳಿದೆ. ಇದಕ್ಕೆ ಬೇರೆ ವಿಷಯಗಳುಂಟು. ಅದಕ್ಕೆ ಪ್ರಸಾದಾದಿಗಳನ್ನಿಟ್ಟು ಆ ಒಂದು ನೀವು ಗೋವುಗಳನ್ನು ಕಟ್ಟುವಂಥ ಜಾಗದಲ್ಲಿ ಕೆಲವೊಂದೆಲ್ಲ ಕ್ರಿಯೆಗಳನ್ನೆಲ್ಲ ಮಾಡಲಿಕ್ಕಿದೆ. ಹಾಗೆ ಮಾಡಿದರೆ ಬರುವಂಥದ್ದಿದೆ. ಆದರೆ ನಾವಿರೋದು ಬೆಂಗಳೂರು, ನೀವಿರುವಂಥದ್ದು ಪರಸ್ಥಳ. ಹಾಗಾಗಿ ಸದ್ಯದ ಪರಿಸ್ಥಿತಿಗೆ ಈ ಕಾರ್ತ್ಯವೀರಾರ್ಜುನನನ್ನು, ಹಾಗೆ ನಿಮ್ಮ ಕುಲದೇವರು ಮತ್ತು ಗ್ರಾಮ ದೇವರನ್ನು, 3 ದೇವರನ್ನು ಒಂದು ಪ್ರಾರ್ಥನೆಯನ್ನು ಮಾಡಿ, ಬಂದಂಥ ನಂತರ ಅದಕ್ಕೆ ಸಂಬಂಧಪಟ್ಟಂಥ ಸೇವಾದಿಗಳನ್ನು ಕೊಡ್ತೇನೆ ಅಂತ ಪ್ರಾರ್ಥನೆ ಮಾಡಿ. ಸಾಧ್ಯತೆ 60 ಭಾಗ ಸಿಗುವಂಥದ್ದು ಕಷ್ಟ ಇದೆ. ಈ ಪ್ರಾರ್ಥನೆ ಮಾಡಿ ನೋಡುವ, ಸಿಕ್ಕಿದಾಗ ಒಂದು ಫೋನ್ ಮಾಡಿ ಹೇಳಿ. ಓಕೆ, ಧನ್ಯವಾದ ಅಮ್ಮ ಕರೆ ಮಾಡಿದ್ದಕ್ಕೆ. ಎಸ್ ಗುರೂಜಿ, ಇನ್ನೇನು ಗಣಪತಿ ಹಬ್ಬ ಸಮೀಪಿಸ್ತಾ ಇದೆ. ಈ ಗಣೇಶನ ಹಬ್ಬದ ಹಿನ್ನೆಲೆ ಏನು ಅಂತ?
ಗಣೇಶ ಹಬ್ಬನ ಹಿನ್ನೆಲೆ ಏನು ಅಂತ ಕೇಳಿದ್ರೆ ಈ ಗಣಪತಿಯ ವ್ರತಗಳು ಅನ್ನುವಂಥದ್ದು. ಯಾಕಂದರೆ ಈ 12 ತಿಂಗಳಿನಲ್ಲಿ ಎಲ್ಲ ದೇವರನ್ನು ಆರಾಧನೆ ಮಾಡಬೇಕು. ಆಯಾ ಪ್ರಾಂತ್ಯದಲ್ಲಿರುವಂಥ ದೇವತೆಗಳು ಆಯಾ ಕುಟುಂಬದವರಿಂದ ಆರಾಧನೆಗೊಳ್ಳುವಂಥದ್ದು ಅಂತ. ಆದರೆ ಈ ಗಣಪತಿ ವಿಶೇಷವಾಗಿ ಈ ಚೌತಿಯ ಚಂದಿರ ಅನ್ನುವಂಥದ್ದು ಗಣಪತಿಯ ವಿಶೇಷ ಅನ್ನುವಂಥದ್ದು. ಆ ಗಣಪತಿಗೆ ವಿಶೇಷವಾಗಿ ಆರಾಧನೆಗಳನ್ನು ಮಾಡುವಂಥದ್ದು ಅಥವಾ ಆ ವೃತ್ತಾಂತಗಳನ್ನು, ಕಥೆಯ ವೃತ್ತಾಂತಗಳನ್ನು, ಚಂದ್ರನನ್ನು ನೋಡಿದಂಥದ್ರಿಂದ ಶಾಪಗಳೇನು, ಇವೆಲ್ಲವೂ ವಿಚಾರಗಳು ಗೊತ್ತಾಗ್ತಾ ಹೋಗ್ತದೆ. ಅದನ್ನು ಇವತ್ತಿನಗಿಂತ ಅವತ್ತಿನ ದಿನ ಅದರ ಬಗ್ಗೆ ವಿಚಾರಗಳನ್ನು ಹೆಚ್ಚು ವಿಮರ್ಶೆ ಮಾಡುವಂಥದ್ದು ಸೂಕ್ತತೆ. ಇವತ್ತು ಹೇಳಿ ಅವತ್ತು ಹೇಳಿದಾಗ ಅದರ ಬಗ್ಗೆ ಆಸಕ್ತಿ ಇರೋದಿಲ್ಲ. ಹಾಗಾಗಿ ಇವತ್ತು ಗಣಪತಿ ಪ್ರಥಮ ಪೂಜಿತನ ಏಕೆ ಆದ ಆ ವಿಚಾರಗಳನ್ನು ನಾವು ವಿಮರ್ಶೆ ಮಾಡಿದ್ದೇವೆ. ಭಾದ್ರಪದ ಮಾಸದ ಈ ಚತುರ್ಥಿಯಂದು ಆ ವಿಚಾರಗಳನ್ನು ನಾವು ವಿಮರ್ಶೆ ಮಾಡುವಂಥದ್ದು ಉತ್ತಮ. ಯಾಕೆ ಅಂತ ಕೇಳಿದರೆ ಆಗ ನೋಡುಗರಿಗೆ ಆ ಕಥೆಯನ್ನು ಕೇಳಿದಂಥ ಪುಣ್ಯವೂ ಬರ್ತದೆ. ಆ ಒಂದು ದಿನ ಪರ್ವಕಾಲಗಳು ಅಂತ ಹೇಳಿ, ಈಗ ಅನುಷ್ಠಾನವನ್ನು ಮಾಡುವಾಗ ಯಾವ ದಿನ ಚಂದ ಇದೆ ನೋಡಿ ಅನುಷ್ಠಾನ ಮಾಡೋದು. ಹಾಗಾಗಿ ಗಣಪತಿ ಕಥೆಗಳನ್ನು ಕೇಳುವಾಗ ಅದಕ್ಕೆ ಇರುವಂಥ ದಿನವೇ ಕೇಳಿದಾಗ ಪೂರ್ಣ ಫಲ ಅನ್ನುವಂಥದ್ದು ನನಗೂ ಸಿಗ್ತದೆ, ನಿಮಗೂ ಸಿಗ್ತದೆ, ಹಾಗೆ ಜನರಿಗೂ ಸಿಗ್ತದೆ ಅನ್ನುವಂಥ ಅಭಿಪ್ರಾಯ. ಖಂಡಿತ ಗುರುಜಿ. ಇನ್ನು ಗಣಪತಿಯನ್ನು ಸಂತುಷ್ಟಗೊಳಿಸೋದು ಹೇಗೆ ಅಂತ? ಗಣಪತಿಯನ್ನು ಸಂತುಷ್ಟಗೊಳಿಸ್ಲಿಕ್ಕೆ ಮನುಷ್ಯರಾದ ಕೈಲಿ ಯಾವುದೂ ಸಾಧ್ಯತೆ ಇಲ್ಲ. ಯಾಕೆಂದರೆ ನೋಡಿ, ಒಬ್ಬ ರಾಕ್ಷಸ, ಅನಲಾಸುರ ರಾಕ್ಷಸನನ್ನು ಫುಲ್ಲು ಅವನನ್ನು ತಿಂದಾಗ ಗಣಪತಿ ದೇಹದಲ್ಲಿ ಪೂರ ಏನಂದರೆ ಹೀಟ್ ಜಾಸ್ತಿಯಾಗಿ ಎಲ್ಲ ಅವನು ಕೆಳಗಡೆನೇ ಬಿದ್ದೋಗ್ತಾನೆ. ಚಂದ್ರನೇ ಬಂದು ಅವನ ತಲೆ ಮೇಲೆ ಕೂತರೂ ಸಮೇತ ಆ ತಂಪನ್ನು ಕಮ್ಮಿ ಮಾಡಲಿಕ್ಕಾಗಿಲ್ಲ. ಕೊನೆಗೆ ಕಾಶ್ಯಪ ಮಹರ್ಷಿಗಳು ಏನನ್ನಿಟ್ಟಿದ್ದು, ಗರಿಕೆ ಅಂತಂದು ಇಟ್ಟರ ಮೇಲೆ ಅವನು ಶಾಂತನಾದ. ಅದಾಗಿ ಮತ್ತು ಇನ್ನೊಂದು ಭಾಗದಲ್ಲಿ ನಾವು ಹಿಂದಿನ ಸಂಚಿಕೆಯಲ್ಲಿ ನೋಡಿದಾಗ ಗಣಪತಿ ಅಪ್ಪನ ಹತ್ರ ಹೋಗಿ ಸ್ಮಶಾನವಾಸಿಯಾದ ಶಿವನ ಹತ್ರ ದೌಲತಲ್ಲಿ ಯಾರೋ ಮಾತಾಡಿದ್ದಕ್ಕೆ ಗಣಪತಿ ಇರೋದನ್ನೆಲ್ಲ ತಿಂದು ಕೊನೆಗೆ ಅವನನ್ನು ತಿನ್ಲಿಕ್ಕೆ ಮುಂದಾಗಿ ನಿಧಿ ನಿಕ್ಷೇಪಗಳು, ರಾಜ್ಯ ಭಾಜ್ಯ ಎಲ್ಲವನ್ನ ತಿಂದಾಕ್ಬಿಡ್ತಾನಂತ ಗಣಪತಿ. ಕೊನೆಗೆ ಆ ಗಣಪತಿ ಒಲಿಯುವುದು ಯಾವುದಕ್ಕೆ? ಖಾಲಿ ಗರಿಕೆಗೆ ಮಾತ್ರ. ಗರಿಕೆಯನ್ನು ಇಟ್ಟು ನನ್ನ ತಪ್ಪಾಯಿತು ಅಂತ ಕೇಳಿದಾಗ ಒಲಿಯುವಂಥದ್ದು ಗಣಪತಿ ಭಕ್ತಿಗೆ ಮಾತ್ರ. ಆದರೆ ಅವನು ವಿಶೇಷವಾಗಿ ನೈವೇದ್ಯ ಪ್ರಿಯ ಅಂತ ಹೇಳಿ ಅವನ ಹೊಟ್ಟೆ ಅಷ್ಟು ಬ್ರಹ್ಮಾಂಡವನ್ನೇ ತಿಂದ್ಬಿಡುವಂಥ ಇರುವಂಥವನು, ಅಥವಾ ಹೊಟ್ಟೆಯಲ್ಲೇ ಬ್ರಹ್ಮಾಂಡವನ್ನು ಇಟ್ಕೊಂಡಂಥವನು. ಅವನು ತಿಂದು ಹೊಟ್ಟೆ ದಪ್ಪ ಆಗಿರುವಂಥದ್ದಲ್ಲ, ಅವನಲ್ಲಿ ಅಷ್ಟು ಜ್ಞಾನದ ಸಂಕೇತ ಇರುವಂಥದ್ದು. ಆದ್ದರಿಂದ ಅಲ್ಲಿ ವಿಶೇಷವಾಗಿ ಈ ಚಿಂತನೆಗಳನ್ನು ಮಾಡಬೇಕು. ಖಂಡಿತ ಗುರುಜಿ. ಇನ್ನು ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ, ಧನ್ಯವಾದಗಳು. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.